ಚಿನ್ನ ಇವತ್ತು ಅಡುಗೆ ಏನು ಮಾಡಲಿ? ನೋಡಿರಿ ಫ್ರೆಂಡ್ಸ್, ನನ್ನ ಮಕ್ಕಳಿಗೆ ಇವತ್ತು ಚಿಕನ್ ಬಿರಿಯಾನಿ ಬೇಕಂತ ಅದಕ್ಕಂತ ನಾನು 1 kg ಚಿಕನ್ ತೊಗೊಂಡಿನಿ. ಅದು ನೋಡಿರಿ ಚಲೋ ತೊಳಿಬೇಕು, ಒಂದು 2-3 ಸಲ ಚಲೋ ಕ್ಲೀನಾಗಿ ತೊಳ್ಕೊಬೇಕು. ನೀರಷ್ಟು ಜಾನ್ಬೇಕು, ಜಾನಿ ಇಟ್ಕೊಂಡು ಅದ್ರೊಳಗೆ 100 ಗ್ರಾಮ್ ಮೊಸರು, 50 ಗ್ರಾಮ್ ಹಾಲು, 100 ಗ್ರಾಮ್ ತುಪ್ಪ, 100 ಗ್ರಾಮ್ ಎಣ್ಣೆ, ಒಂದು ಸ್ವಲ್ಪ ಅರಿಶಿಣ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಟ್ಟು ಖಾರ, ಅಲ್ಲ ಬೆಳಗಡ್ಡಿ ಪೇಸ್ಟ್ 1-2 ಚಮಚ, ಆಮೇಲೆ ಬಿರಿಯಾನಿ ಮಸಾಲ ತೊಗೊಂಡಿನಿ 1-2 ಚಮಚ. ಅದನ್ನೆಲ್ಲ ಚಲೋ ಕಲಿಸ್ಕೋಬೇಕ್ರಿ. ಚಲೋ ಮಿಕ್ಸ್ ಮಾಡ್ಬೇಕು. ಅದೆಲ್ಲ ಪೀಸಿಗೆಲ್ಲ ಮಸಾಲ ಹತ್ತಬೇಕು. ಹಂಗೆ ಎಲ್ಲಷ್ಟು ಚಲೋ ಕಲಿಸ್ಕೋಬೇಕು. ನೋಡಿರಿ ಅದೆಲ್ಲ ಕಲಿಸ್ಕೊಂಡ್ಮೇಲೆ ಎಷ್ಟು ಚಲೋ ಕಾವುಂಟದ. ಆಮೇಲೆ ಒಂದು 5 ಗಂಟೆ ಅದು ನೆನೆಯಕ್ಕೆ ಸೈಡಿಗೆ ಇಟ್ಬಿಡ್ಬೇಕು. ನೋಡಿರಿ 5 ಗಂಟೆ ಆದಮೇಲೆ ಅದು ಎಷ್ಟು ಚಲೋ ನೆಂದದ ನೋಡಿರಿ ಎಷ್ಟು ಚಲೋ ಕಾವುಂಟದ. ಆ ಥರ ನೆನಿಬೇಕು ಒಂದು 5 ಗಂಟೆ ಸೈಡಿಗೆ. ಈಗ ನಾನು ಅನ್ನ ಮಾಡ್ಲಿಕ್ಕೆ ಚಕ್ಕಿ ಮಸಾಲ ತೊಗೊಂಡಿನಿ, ಬಿರಿಯಾನಿ ಮಸಾಲ, ಚಕ್ಕಿ ಮಸಾಲ. ಸ್ಟವ್ ಆನ್ ಮಾಡ್ಕೊಂಡು ಬೊಗಣಿ ಇಟ್ಟು ಅದಕ್ಕೆ 1 ಚಮಚ ಎಣ್ಣೆ ಹಾಕಿ ಆಮೇಲೆ ಅದಕ್ಕೆಲ್ಲ ಚಕ್ಕಿ ಮಸಾಲ ಎಲ್ಲ ಹಾಕ್ಕೋಬೇಕು. ನೋಡ್ರಿ ಅದೆಲ್ಲ ಚಕ್ಕಿ ಮಸಾಲ ತೊಗೊಂಡಿದ್ನಲ್ಲ ಅದೆಲ್ಲ ಹಾಕಿ ಚಲೋ ಒಂದು ಸ್ವಲ್ಪ ಕಲಿಸ್ಬೇಕದು. ಕಲಸಿ ಆಮೇಲೆ ಅಕ್ಕಿ ಕುದಿಲಕ್ಕೆ ನಮಗೆ ಎಷ್ಟು 1 kg ಅಕ್ಕಿ ಕುದಿಲಕ್ಕೆ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು. ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಅನ್ನಕ್ಕೆ ನೋಡ್ಕೊರಿ, ಅನ್ನಕ್ಕೆ ಎಷ್ಟು ಬೇಕು ಉಪ್ಪು ಅಷ್ಟು ಉಪ್ಪು ಹಾಕ್ಕೊಂಡು ಅದು ಹೆಸ್ರು ಬರ್ಲಕ್ಕೆ ಇಟ್ಬೇಕು. 1 kg ಚಿಕನ್ನಿಗೆ 1 ಕಿಲೋ ಅಕ್ಕಿ ತೊಗೊಂಡಿನಿ. ಸರಿ ಇರಬೇಕದು. ಈಗ ನೋಡಿರಿ ಹೆಸ್ರು ಬರ್ಲತ್ತ ಸ್ವಲ್ಪ ಹಂಗೆ ಅದಕ್ಕೆ ಅಕ್ಕಿ ತೊಳಿಲತ್ತೀನಿ. ಒಂದು 3-4 ಸಲ ಅಕ್ಕಿ ತೊಳೆದಿಟ್ಕೋಬೇಕು. ನೋಡ್ರಿ ಒಂದು 2 ಸಲ 3 ಸಲ ಅಕ್ಕಿ ತೊಳಿಬೇಕು ಚಲೋ. ನೋಡಿರಿ ನಾನು 3 ಸಲ ತೊಳ್ಕೊಂಡಿನಿ. ನೋಡಿರಿ ನೀರು ಕುದಿ ಬಂದದ. ಅಕ್ಕಿ ನೀರಿಗೆ ಹಾಕ್ತೀನಿ. ಈಗ ಅಕ್ಕಿ ನೀರಿಗೆ ಹಾಕಿ ಚಲೋ ಕಲಿಸ್ಬೇಕದು. ನೋಡ್ರಿ ಅನ್ನ ಕುದಿಲತ್ತದ. ನೋಡ್ರಿ ಈ ಥರ ನೋಡ್ರಿ ಚಲೋ ಕುದಿಲತ್ತದ. ಅದು ಒಂದು 80% ಕುದಿಬೇಕು. ಅಂದ್ರೆ ಹಿಂಗೆ ಜಾಸ್ತಿ ಮೆತ್ತಗೆ ಕುದಿಬೇಡ್ದು. ಈಗ ಅದು ಅನ್ನ ಒಟ್ಟು ಜಾನ್ಕೊಲ್ಲತ್ತೀನಿ. ನಾನು ನೀರೆಲ್ಲ ಇದ್ದಿದ್ದು ಜಾನ್ಬೇಕು. ಅನ್ನ ಹಾಕಿದಾಗಿನ ನೀರು ನೋಡ್ರಿ ಅನ್ನ ಎಷ್ಟು ಚಲೋ ಈ ಥರ ಆಗ್ಬೇಕು. ಅನ್ನ ಜಾಸ್ತಿ ಮೆತ್ತಗೂ ಆಗ್ಬಾರ್ದು, ಜಾಸ್ತಿ ಬಿರುಸೂ ಇರಬಾರ್ದು. ಗ್ಯಾಸ್ ಸ್ಟವ್ ಆನ್ ಮಾಡಿ ನೆನೆಕಿಟ್ಟಿದ್ದು ಚಿಕನ್ ಇತ್ತಲ್ಲ ಮಸಾಲದೆಲ್ಲ ಅದೆಲ್ಲ ಗ್ಯಾಸ್ ಮೇಲೆ ಇಟ್ಕೊಂಡಿನಿ. ಈಗ ಅದಕ್ಕೀಗ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ತೊಗೊಂಡಿನಿ. ಈಗ ಅನ್ನ ಹಾಕ್ತೀನಿ 1 ಲೇಯರು. ನೋಡಿರಿ ಅನ್ನ ಈ ಥರ ಹಾಕ್ಕೋಬೇಕು ಚಿಕನ್ ಮೇಲೆ. ಹಾಕ್ಕೊಂಡು ಪುದೀನ, ಕೊತ್ತಂಬರಿ, ಆಮೇಲೆ ಒಂದಿಷ್ಟು ತುಪ್ಪ ಹಾಕ್ಕೊಂಡು ಮತ್ತು ಇನ್ನೊಂದು ಲೇಯರ್ ಅನ್ನ ಹಾಕ್ಕೋಬೇಕು. ನೋಡ್ರಿ ಯಾವ ಥರ ಹಾಕ್ಕೊಳತ್ತೀನಿ ಆ ಥರ ಅನ್ನ ಹಾಕೋರು. ಮತ್ತು ಪುದೀನ, ಕೊತ್ತಂಬರಿ ಮತ್ತು ತುಪ್ಪ ಈ ಥರ 1-2-3 ಲೇಯರ್ ಹಾಕ್ಕೋಬೇಕು. ನೋಡ್ರಿ ನಾ ಯಾವ ಥರ ಹಾಕ್ಕೊಳತ್ತೀನಿ ಆ ಥರ ಹಾಕ್ಕೊಂಡು ನೋಡ್ರಿ. ಆಯ್ತು ನೋಡ್ರಿ, ಲಾಸ್ಟ್ ಒಂದು 3 ಲೇಯರ್ ಹಾಕ್ಕೊಂಡಿನಿ ನಾನು. ತುಪ್ಪ, ಕೊತ್ತಂಬರಿ, ಪುದೀನ ಬೇಕಾದ್ರೆ ನಾವು ಉಳ್ಳಾಗಡ್ಡಿನೂ ಹಾಕ್ಕೋಬೋದು, ಬಟ್ ನಾನು ಹಾಕಲಿಲ್ಲ. ಈಗ ಅದು ಅನ್ನ ಕುದಿಲತ್ತದ. ಅದಕ್ಕೆ ನಾನು ಅಯ್ಯತನ ಮೊಸರು ರೆಡಿ ಮಾಡಿ ಇಟ್ಕೊತೀನಿ. ಕೋಸಂಬರಿ ಅಂತಾರಲ್ಲ ಅದು ಮೊಸರು ತೊಗೊಂಡಿನಿ, ಒಂದು 500 ಗ್ರಾಮು. ಅದಕ್ಕೆ ಸ್ವಲ್ಪ ನೀರಾಗಿ ಚಲೋ ಕಲಸೀನಿ. ಅದಕ್ಕೊಂದು 2 ಉಳ್ಳಾಗಡ್ಡಿ ಸಣ್ಣ ಕಟ್ ಮಾಡಿ, ಒಂದಿಷ್ಟು ಕೊತ್ತಂಬರಿ, ಇಷ್ಟು ಉಪ್ಪು ಹಾಕಿ ಚಲೋ ಕಲಸಿ ಸೈಡಿಗೆ ಇಟ್ಬಿಟ್ಟಿನಿ. ನೋಡಿರಿ ಬಿರಿಯಾನಿ ರೆಡಿ ಆಗ್ಯದ ನಮ್ಮದು. ಈ ಬಿರಿಯಾನಿ ಹೆಂಗಂದ್ರೆ ಒಂದು ಸೈಡ್ಲಿಂದೇ ತೆಕ್ಕೋಬೇಕು. ಒಂದು ಸೈಡ್ಲಿಂದ ತೆಕ್ಕೊಂಡ್ರೆ ಅದ್ರ ಒಳಗಿನ ಚಿಕನ್ನು, ಅನ್ನ ಎಲ್ಲಷ್ಟು ಬರ್ತದೆ. ನೋಡ್ರಿ ಅದು ಎಷ್ಟು ಚಲೋ ಕುದ್ದದ ನೋಡ್ರಿ. ಅದಕ್ಕೇನು ಚಿಕನಿಗೇನು ಕುದಿಸೋ ಅವಶ್ಯಕತೆನೇ ಇರೋಲ್ಲ. ಅದನ್ನೇನು ಇರ್ತದಲ್ಲ ಅದು ಬಿಸಿ ಬಿಸಿ ಅನ್ನ ಹಾಕ್ಮೇಲೆ ಚಲೋ ಇದಾಗ್ಬಿಡುತ್ತೆ. ನೋಡ್ರಿ ನಮ್ಮ ಸಾಹೇಬರು ಊಟ ಮಾಡ್ಲತ್ತಾರ. ಟೇಸ್ಟ್ ಹೆಂಗದ ಅಂತ ಹೇಳ್ತಾರೆ.
ಸೂಪರ್ ಆಗ್ಯದ ಊಟದ ಏನು ಮಾಡಲ್ಲ ನಂಬರ್ 1 ವಾ